ಬೀಜಗಳಲ್ಲಿ ತಯಾರಾದ ವೀರ್ಯ ಕಣಗಳು ಎಪಿಡೈಡಿಮಿಸ್ ಸೇರಿ ಅಲ್ಲಿಂದ ವೀರ್ಯನಾಳದ ಮೂಲಕ ವೀರ್ಯಾಶಯದೊಳಗೆ ಹೋಗಿ ಸ್ವಲ್ಪ ಕಾಲ ನೆಲೆಸಿದ್ದು ಸ್ಖಲನ ಕಾಲದಲ್ಲಿ ಪ್ರೊಟೆಸ್ಟ್ ಗ್ರಂಥಿ ಮೂಲಕ ಬಂದಾಗ ಅದು ಸ್ರವಿಸಿದ ಹಾಲಿನಂತಹ ತೆಳುವಾದ ದ್ರವದೊಂದಿಗೆ ಬೆರೆತು ಮೂತ್ರನಾಳದೊಳಗೆ ಬಂದು ಅಲ್ಲಿ ಕೌಪರ್ ಎನ್ನುವ ಚಿಕ್ಕ ಗ್ರಂಥಿಗಳು ತಯಾರು ಮಾಡಿದ ದ್ರವವನ್ನು ಮತ್ತು ಮೂತ್ರನಾಳದಲ್ಲಿ ಮ್ಯೂಕಸ್ ಎನ್ನುವ ಪೊರೆ ಸ್ಯಂದಿಸಿದ ಮ್ಯೂಕಸ್ ಎನ್ನುವ ಜಿಗುರು ಪದಾರ್ಥವನ್ನು ಬೆರೆಸಿಕೊಂಡು ವೀರ್ಯವು ಬಿಳಿಯ ಜಿಗುರು ಪದಾರ್ಥವಾಗಿ ಹೊರಗೆ ಬರುತ್ತಿದೆ. ಇದನ್ನೇ ವೀರ್ಯ ಎನ್ನುತ್ತಾರೆ. ಇಂಗ್ಲಿಷ್ನಲ್ಲಿ ಸ್ಪರ್ಮ್ ಎನ್ನುತ್ತಾರೆ. ವೀರ್ಯದಲ್ಲಿರುವ ವೀರ್ಯ ಕಣಗಳು ತಲೆ, ಕಂಠ, ಬಾಲ ಎನ್ನುವ 3 ಭಾಗಗಳಾಗಿರುತ್ತವೆ. ಬೀಜ ವೀರ್ಯನಾಳದಲ್ಲಿ ತಯಾರಾದ ವೀರ್ಯ ಕಣವು ಚಲನೆರಹಿತವಾದುದು. ಬೀಜ ವೀರ್ಯನಾಳದಲ್ಲಿ ತಯಾರಾದ ವೀರ್ಯ ಕಣವು ಪೂರ್ತಿ ಪರಿಮಾಣ ಹೊಂದುವುದಿಲ್ಲ. ಎಪಿಡೈಡಿಮಿಸ್ನಲ್ಲಿಯೂ ವೀರ್ಯನಾಳದಲ್ಲಿಯೂ ಮತ್ತು ವೀರ್ಯಾಶಯದಲ್ಲಿಯೂ ವೀರ್ಯ ಕಣವೊಂದರ ಪೂರ್ತಿ ಆಕಾರವು ತಯಾರಾಗುತ್ತದೆ. ವೀರ್ಯ ಕಣ ಪೂರ್ತಿ ಪರಿಮಾಣ ಹೊಂದಿದ ನಂತರವೇ ಚಲನೆ ಹೊಂದಿರುತ್ತದೆ. ಪೂರ್ತಿ ಆಕಾರ ತಯಾರಾಗದವರೆಗೂ ಚಲನೆ ಇರುವುದಿಲ್ಲವೆಂದು ಮುಖ್ಯವಾಗಿ ಗ್ರಹಿಸಬೇಕು. ಪೂರ್ತಿಯಾಗಿ ತಯಾರಾದ ವೀರ್ಯ ಕಣವು ದ್ರವರೂಪದಲ್ಲಿ 1 ನಿಮಿಷಕ್ಕೆ 4 ಮಿಲಿಮೀಟರ್ಗಳ ವೇಗದಿಂದ ಈಜುತ್ತಿರುತ್ತದೆ. ವೀರ್ಯ ಕಣದ ಬಾಲ ಹಾವಿನ ಬಾಲ ಚಲಿಸಿದಂತೆ ಚಲಿಸುತ್ತಿರುವುದರಿಂದ ವೀರ್ಯ ಕಣವು ಮುಂದಕ್ಕೆ ಚಲಿಸಿರುತ್ತದೆ. ವೀರ್ಯ ಕಣಗಳು ಆಮ್ಲಗುಣ ದ್ರವ ಪದಾರ್ಥದಲ್ಲಿ ಚಲಿಸಲಾರವು. ಕ್ಷಾರಗುಣ ದ್ರವ ಪದಾರ್ಥದಲ್ಲಿ ಚಲಿಸುತ್ತವೆ. ಪುರುಷ ಶರೀರದಲ್ಲಿ ವೀರ್ಯ ಕಣಗಳು ಕೆಲವು ವಾರಗಳವರೆಗೂ ಚಲನಶಕ್ತಿ ಹೊಂದಿರುತ್ತವೆ. ಸ್ಖಲಿತವಾದ ನಂತರ ಕೆಲವು ಗಂಟೆಗಳ ಕಾಲ ಮಾತ್ರವೇ ಸ್ತ್ರೀ ದೇಹ ಶೀತೋಷ್ಣ ಸ್ಥಿತಿಯಲ್ಲಿ ಚಲಿಸುತ್ತವೆ. ಈಗ ವೀರ್ಯ ಕಣ ಚಲಿಸುವುದಕ್ಕೆ ಕಾರಣವೇನೆಂಬ ವಿಷಯ ಪರಿಶೀಲಿಸಿದಂತಾದರೆ ವೀರ್ಯಾಶಯದೊಳಗೆ ಗ್ಲೂಕೋಸ್ ಅಧಿಕವಾಗಿರುವ ದ್ರವವು ಸ್ಯಂದಿಸಲ್ಪಡುತ್ತದೆ. ಬಾಲವು ಇರುವ ವೀರ್ಯ ಕಣಕ್ಕೆ ಗ್ಲೂಕೋಸ್ ತಗಲಿದ ಕೂಡಲೇ ಬಾಲವು ಚಲಿಸುತ್ತದೆ. ವೀರ್ಯಾಶಯದಲ್ಲಿನ ದ್ರವದಲ್ಲಿ ಗ್ಲೂಕೋಸ್ ಸ್ಯಂದನವು ಸಾಮಾನ್ಯವಾಗಿರುತ್ತದೆ. ಆದ ಕಾರಣ ವೀರ್ಯ ಕಣವು ಎಷ್ಟು ದಿನಗಳಾದರೂ ಪುರುಷ ಶರೀರದಲ್ಲಿ ಚಲನೆ ಹೊಂದಿರುತ್ತದೆ. ದ್ರವದಲ್ಲಿ ಗ್ಲೂಕೋಸ್ ಇಲ್ಲದ ಪಕ್ಷದಲ್ಲಿ ವೀರ್ಯ ಕಣ ಚಲಿಸುವುದಿಲ್ಲ. ಸುಣ್ಣದ ಕಲ್ಲಿಗೆ ನೀರು ತಗಲಿದ ಕೂಡಲೇ ಯಾವ ವಿಧವಾಗಿ ಚಲನೆ ಹುಟ್ಟುತ್ತಿದೆಯೋ, ನಿಂಬೆ ರಸಕ್ಕೆ ಸೋಡ ತಗುಲಿದ ತಕ್ಷಣ ಯಾವ ವಿಧವಾಗಿ ಚಲನೆ ಬರುತ್ತದೋ, ಪಾದರಸಕ್ಕೆ ಶಾಖ ತಗುಲಿದರೆ ಯಾವ ವಿಧವಾಗಿ ಚಲಿಸುತ್ತಿದೆಯೋ ಆ ವಿಧವಾಗಿಯೇ ವೀರ್ಯ ಕಣ ಬಾಲಕ್ಕೆ ಗ್ಲೂಕೋಸ್ ತಗುಲಿದ ತಕ್ಷಣ ಬಾಲದಲ್ಲಿ ಕದಲಿಕೆ ಏರ್ಪಡುತ್ತದೆ. ಗ್ಲೂಕೋಸ್ಗೂ ವೀರ್ಯ ಕಣ ಬಾಲಕ್ಕೂ ಸರಿಹೋಗುವುದಿಲ್ಲ. ಆದ್ದರಿಂದ ವೀರ್ಯ ಕಣ ಬಾಲಕ್ಕೆ ಯಾವಾಗ ಗ್ಲೂಕೋಸ್ ತಗುಲುತ್ತದೋ ಆಗ ರಾಸಾಯನಿಕ ಕ್ರಿಯೆ ಏರ್ಪಡುತ್ತದೆ. ಈ ಕ್ರಿಯೆಯೇ ವೀರ್ಯ ಕಣ ಬಾಲದ ಚಲನೆ. ವೀರ್ಯ ಕಣ ಬಾಲ ಚಲಿಸುವುದರಿಂದ ವೀರ್ಯ ಕಣ ಎಲ್ಲವೂ ಚಲಿಸುತ್ತದೆ. ಅಷ್ಟು ಮಾತ್ರಕ್ಕೆ ವೀರ್ಯ ಕಣಕ್ಕೆ ಪ್ರಾಣ ಬಂದಿದೆ ಎಂಬುದು ಅಸತ್ಯ. ಶಾಸ್ತ್ರಜ್ಞರೆಲ್ಲರೂ ಇಲ್ಲಿಯೇ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಯಾವಾಗಾದರೆ ಗ್ಲೂಕೋಸ್ ಇಲ್ಲದಂತೆ ಹೋಗುತ್ತದೋ ಆಗ ವೀರ್ಯ ಕಣ ಚಲನೆ ನಿಂತು ಹೋಗುತ್ತದೆ ಎನ್ನುವ ವಿಷಯ ಮುಖ್ಯವಾಗಿ ಗ್ರಹಿಸಬೇಕು. ಶಾಸ್ತ್ರಜ್ಞರ ಪರಿಶೋಧನೆ ಪ್ರಕಾರ ವೀರ್ಯ ಕಣ ಜೀವ ಇರುವುದೇ ಆದರೆ ಅದರ ಚಲನೆ ಮುಂದಕ್ಕೆ ಮಾತ್ರವೇ ಇರದೆ ಹಿಂದಕ್ಕೂ ಪಕ್ಕಕ್ಕೂ ಸಹ ಇರಬೇಕು. ಅದಕ್ಕೆ ಜೀವ ಇಲ್ಲದಿರುವುದರಿಂದ ಪಕ್ಕಕ್ಕೂ ಹಿಂದಕ್ಕೂ ಚಲಿಸುವುದಿಲ್ಲ ಎಂಬ ವಿಷಯ ಮುಖ್ಯವಾಗಿ ಗಮನಿಸಬೇಕು. ಗ್ಲೂಕೋಸ್ಗೂ ಬಾಲಕ್ಕೂ ಸರಿಹೋಗದ ಕಾರಣವಾಗಿ ಬಾಲವು ಚಲಿಸುವುದರಿಂದ ವೀರ್ಯ ಕಣವು ಮುಂದಕ್ಕೆ ಹೋಗುತ್ತದೆ ಎಂದು ಗ್ರಹಿಸಬೇಕು. ವೀರ್ಯ ಕಣ ಬಾಲ ಚಲನೆ ಎಂಬ ರಾಸಾಯನಿಕ ಕ್ರಿಯೆಯಿಂದ ಗ್ಲೂಕೋಸ್ ಖರ್ಚಾಗಿ ಹೋಗಿರುತ್ತದೆ. ಗ್ಲೂಕೋಸ್ ಖರ್ಚಾಗಿ ವೀರ್ಯ ದ್ರವದಲ್ಲಿ ಇಲ್ಲದಂತೆ ಹೋದಾಗ ವೀರ್ಯಾಶಯವು ಗ್ಲೂಕೋಸನ್ನು ಸ್ಯಂದಿಸುತ್ತಲೇ ಇರುತ್ತದೆ. ಆದ್ದರಿಂದ ವೀರ್ಯ ಕಣ ಚಲನೆಗೆ ಒಳಗೆ ಯಾವ ಆತಂಕವೂ ಇಲ್ಲವೆಂದು ಹೇಳಬಹುದು. ಸಂಯೋಗ ಸಮಯದಲ್ಲಿ ವೀರ್ಯವು ಸ್ತ್ರೀಯೊಂದರ ಯೋನಿಯಲ್ಲಿ ಸೇರುತ್ತದೆ. ವೀರ್ಯದಲ್ಲಿನ ವೀರ್ಯ ಕಣವು ಸ್ತ್ರೀ ಗರ್ಭದಲ್ಲಿನ ರಜೋಕರಣದ ಜೊತೆಗೆ ಸೇರಿದಾಗಲೇ ಸ್ತ್ರೀ ಗರ್ಭಧರಿಸುವುದಕ್ಕೆ ಸಾಧ್ಯವಿದೆ. ವೀರ್ಯ ಕಣವು ಗರ್ಭಾಶಯದಲ್ಲಿರುವ ರಜೋಕಣದೊಂದಿಗೆ ಸೇರುವುದಕ್ಕೆ ಬಹಳ ದೂರ ಹೋಗಬೇಕಾಗಿರುತ್ತದೆ. ವೀರ್ಯ ಕಣ ಬಾಲದ ಚಲನೆಯು ವೀರ್ಯ ಕಣವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತದೆ. ವೀರ್ಯ ಕಣವು ಸ್ವಲ್ಪ ದೂರ ಪ್ರಯಾಣಿಸಿದ ನಂತರವೇ ರಜೋಕಣದೊಂದಿಗೆ ಸೇರುವುದಕ್ಕೆ ಸಾಧ್ಯವಿದೆ. ವೀರ್ಯ ಕಣ ಚಲನೆ
ರಜೋಕಣದೊಂದಿಗೆ ಸೇರುವುದಕ್ಕೆ ನಿರ್ಮಿಸಲ್ಪಟ್ಟಿದೆ. ಇಲ್ಲದಿದ್ದರೆ ಚಲನೆಯಿಂದ ಅವಶ್ಯಕತೆಯೇ ಇಲ್ಲ. ಸ್ತ್ರೀ ಯೋನಿಯಲ್ಲಿ ಸ್ಖಲನವು ನಡೆದ ವೀರ್ಯದಲ್ಲಿ ಗ್ಲೂಕೋಸ್ ಇರುವವರೆಗೂ ವೀರ್ಯ ಕಣಗಳು ಚಲಿಸಿ ಮುಂದಕ್ಕೆ ಹೋಗುತ್ತವೆ. ಗ್ಲೂಕೋಸ್ ಮುಗಿದು ಹೋದ ತಕ್ಷಣ ನಿಂತು ಹೋಗುತ್ತದೆ. ವೀರ್ಯ ಕಣವು ಕದಲುತ್ತಾ ಎಷ್ಟು ಮುಂದಕ್ಕೆ ಹೋಗುತ್ತದೆ ಎಂಬ ವಿಷಯ ವೀರ್ಯ ದ್ರವದಲ್ಲಿರುವ ಗ್ಲೂಕೋಸನ್ನು ಅನುಸರಿಸಿ ನಿರ್ಣಯಿಸಬಹುದು. ಸ್ಖಲನ ಕಾಲದಲ್ಲಿ ಪ್ರೊಟೆಸ್ಟು ಗ್ರಂಥಿ ತನ್ನ ಸೆಂದನದಲ್ಲಿ ಹೆಚ್ಚಾಗಿ ಗ್ಲೂಕೋಸನ್ನು ಸೇಂದಿಸುತ್ತದೆ. ಆದ ಕಾರಣ ವೀರ್ಯಕಣ ಯೋನಿಯಲ್ಲಿ ಚಲನೆ ಹೊಂದಿ ಮುಂದಕ್ಕೆ ಹೋಗುತ್ತದೆ ಎಂದು ಹೇಳಬಹುದು. ಆಮ್ಲಗುಣ ದ್ರವದಲ್ಲಿ ಗ್ಲೂಕೋಸ್ ಇದ್ದರೂ ರಾಸಾಯನಿಕ ಕ್ರಿಯೆ ನಡೆಯದೆ ವೀರ್ಯವು ಚಲನೆ ಇಲ್ಲದಾಗುತ್ತದೆ. ಕ್ಷಾರ ಗುಣದ್ರವದಲ್ಲಿ ಮಾತ್ರವೇ ಗ್ಲೂಕೋಸ್ ಸಂಯೋಗದಿಂದ ಚಲನೆ ಹೊಂದಿ ಮುಂದಕ್ಕೆ ಹೋಗುತ್ತದೆ. ಸ್ತ್ರೀ ಯೋನಿಯಲ್ಲಿ ದ್ರವಗಳು ಆಮ್ಲಗುಣ ಹೊಂದಿರುವವಾಗಿವೆ. ಆದ್ದರಿಂದ ಯೋನಿಯಲ್ಲಿ ವೀರ್ಯಕಣ ಚಲನೆರಹಿತವಾಗಿ ಮುಂದಕ್ಕೆ ಹೋಗಲಾರದ ಸ್ಥಿತಿ ಏರ್ಪಡುತ್ತಿದೆ. ಸ್ತ್ರೀ ಯೋನಿಯಲ್ಲಿ ಬಿದ್ದಿರುವ ವೀರ್ಯವು ಆಮ್ಲದ್ರವ ಪ್ರಭಾವದಿಂದ ನಿರ್ವೀರ್ಯವಾಗಿ ಹೋಗದಂತೆ ಪ್ರೊಟೆಸ್ಟು ಗ್ರಂಥಿ ಕ್ಷಾರ ಗುಣ ಇರುವ ಬಿಳಿಯ ದ್ರವವನ್ನು ಸ್ಖಲನ ಕಾಲದಲ್ಲಿ ಸಂಧಿಸುತ್ತದೆ. ಸ್ಖಲಿತವಾದ ವೀರ್ಯದಲ್ಲಿ ಕ್ಷಾರಗುಣ ದ್ರವ ಇರುವುದರಿಂದ ವೀರ್ಯವು ಸ್ತ್ರೀ ಯೋನಿಯಲ್ಲಿನ ಆಮ್ಲ ದ್ರವದಲ್ಲಿ ನಿಂತು ಹೋಗದಂತೆ 2-3 ಗಂಟೆಗಳ ಕಾಲದವರೆಗೂ ಚಲಿಸಬಲ್ಲದು. ವೀರ್ಯ ಬಿಳಿಯಾಗಿರುವುದಕ್ಕೆ ಪ್ರೊಟೆಸ್ಟು ಗ್ರಂಥಿ ಕಾರಣ ಎಂದು ತಿಳಿಯಿರಿ. ಸ್ತ್ರೀ ಪುರುಷರ ಸಂಯೋಗ ಮಾಡಿದ ಪ್ರತಿ ಸಲ ವೀರ್ಯಕಣ ಸ್ತ್ರೀ ರಜೋಕಣದೊಂದಿಗೆ ಸೇರುವುದಿಲ್ಲ. ಪ್ರತಿ ಸಂಯೋಗದಲ್ಲಿಯೂ ವೀರ್ಯಕಣ ಚಲನೆಗೆ ಬೇಕಾದ ಗ್ಲೂಕೋಸ್ ಖಾಲಿಯಾಗಿರುವುದೋ ಅಥವಾ ಯೋನಿಯಲ್ಲಿ ಆಮ್ಲಗುಣ ದ್ರವಸ್ಪ್ರಭಾವ ಹೆಚ್ಚಾಗುವುದೋ ಇರುತ್ತದೆ. ಒಂದು ವೇಳೆ ವೀರ್ಯದಲ್ಲಿ ಗ್ಲೂಕೋಸ್ ಸಂಪೂರ್ಣವಾಗಿದ್ದು ಕ್ಷಾರಗುಣ ದ್ರವವೂ ಸಹ ಹೆಚ್ಚಾಗಿದ್ದರೂ ವೀರ್ಯಕಣವು ಪೂರ್ತಿ ಮುಂದಕ್ಕೆ ಹೋದರೂ ಗರ್ಭಕೋಶದಲ್ಲಿ ಆ ಸಮಯಕ್ಕೆ ರಜೋಕಣ ಇಲ್ಲದಂತಾದರೆ ಆ ಸಂಯೋಗ ನಿಷ್ಪ್ರಯೋಜನವಾಗಿರುತ್ತದೆ. ಯಾವಾಗಲೋ ಒಂದು ಸಲ ಎಲ್ಲ ಅನುಕೂಲಗಳು ಏರ್ಪಟ್ಟರೆ ವೀರ್ಯಕಣವು ರಜೋಕಣದೊಂದಿಗೆ ಸೇರುತ್ತದೆ. ಯಾವ ಒಂದು ಅನುಕೂಲವೂ ಇಲ್ಲದಿದ್ದರೂ ಆ ಸಂಯೋಗ ಫಲಿಸುವುದಿಲ್ಲ. ಆದ್ದರಿಂದ ಮಾನವರ ಎಲ್ಲ ಸಂಯೋಗಗಳು ಫಲಿಸುವುದಿಲ್ಲವೆಂದು ಹೇಳಬಹುದು. ಇದರ ಕಾರಣದಿಂದಲೇ ಕೆಲವರಿಗೆ ಸಂತಾನ ನಿಧಾನವಾಗಿ ಆಗುತ್ತದೆ. ಪಿಂಡಜಗಳಾದ ಪ್ರಾಣಿಗಳು ಒಂದು ಪರ್ಯಾಯ ಸಂಯೋಗಿಸಿದರೂ ಅದು ಸಫಲವಾಗಿ ಸಂತತಿ ನಡೆಯುತ್ತದೆ. ಇದಕ್ಕೆ ಕಾರಣ ಪ್ರಾಣಿಯ ವೀರ್ಯದಲ್ಲಿ ಕ್ಷಾರಗುಣ ದ್ರವವು ಹೆಚ್ಚಾಗಿರುವುದು ಮತ್ತು ವೀರ್ಯದಲ್ಲಿ ಗ್ಲೂಕೋಸ್ ಸಹ ಅಧಿಕವಾಗಿರುತ್ತದೆ ಎಂದು ತಿಳಿದುಕೊಳ್ಳಿ. ಸ್ತ್ರೀ ಪ್ರಾಣಿಗಳಲ್ಲಿ ರಜೋಕಣ ತಯಾರಾದಾಗಲೇ ಆ ಪ್ರಾಣಿ ಶರೀರದಲ್ಲಿ ಬದಲಾವಣೆಗಳು ಕಾಣಿಸಿ ಪುರುಷ ಪ್ರಾಣಿಯನ್ನು ಆಕರ್ಷಿಸುತ್ತವೆ. ಆ ಬದಲಾವಣೆಯನ್ನು ನೋಡಿದಾಗಲೇ ಪುರುಷ ಪ್ರಾಣಿಯಲ್ಲಿ ಕಾಮಗುಣ ಹುಟ್ಟುತ್ತದೆ. ಸ್ತ್ರೀ ಪ್ರಾಣಿಗಳಲ್ಲಿಯೂ ಸಹ ರಜೋಕಣ ತಯಾರಾದಾಗಲೇ ಕಾಮವಾಂಛ ಉಂಟಾಗುತ್ತದೆ. ಆಗಲೇ ಪುರುಷ ಪ್ರಾಣಿಗೋಸ್ಕರ ಹುಡುಕಾಡುತ್ತದೆ. ಈ ಸ್ತ್ರೀಯನ್ನೇ ಎದೆಯಾಗಿದೆ, ಆ ಸ್ಥಿತಿಯನ್ನೇ ಮನಸ್ಸಾಗಿದೆ ಎಂದು ನಾವು ಅನ್ನುತ್ತಿರುತ್ತೇವೆ. ರಜೋಕಣ ತಯಾರಾದಾಗ ಸಂಯೋಗ ನಡೆಯುತ್ತಿದೆ ಮತ್ತು ಆ ವೀರ್ಯದಲ್ಲಿ ಕಣಗಳು ಮುಂದಕ್ಕೆ ಹೋಗುವ ಅನುಕೂಲತೆಗಳು ಇವೆ. ಆದ್ದರಿಂದ ಪ್ರಾಣಿಗಳ ಸಂಯೋಗವು ಒಂದು ಪರ್ಯಾಯ ನಡೆದ ಕೂಡಲೇ ಅದು ಸಫಲವಾಗುತ್ತದೆ. ಮನುಷ್ಯ ಸಂಯೋಗದಲ್ಲಿ ವೀರ್ಯಕ್ಕೆ ಎಷ್ಟೋ ಆತಂಕಗಳು ಇವೆ. ಆದ ಕಾರಣ ಮಾನವರ ಸಂಯೋಗ ಎಷ್ಟು ಬಾರಿ ನಡೆದರೂ ಅದು ಸಫಲವಾಗದೆ ಹೋಗಬಹುದು. ವೀರ್ಯಕಣವು ಶರೀರ ಉಷ್ಣೋಗ್ರತೆಯಲ್ಲಿ ಗ್ಲೂಕೋಸ್ ಬೆರೆಯುವುದರಿಂದ ರಾಸಾಯನಿಕ ಕ್ರಿಯೆಯಿಂದ ಚಲಿಸಬಲ್ಲದು. ವೀರ್ಯಕಣ ಗ್ಲೂಕೋಸ್ ರಾಸಾಯನಿಕ ಕ್ರಿಯೆಗೆ ಉಷ್ಣೋಗ್ರತೆ ಅವಶ್ಯವೆಂದು ಇಲ್ಲಿ ತಿಳಿಯುತ್ತದೆ. ಶರೀರ ಉಷ್ಣೋಗ್ರತೆಗಿಂತ ಸ್ವಲ್ಪ ಮಟ್ಟಿನ ಹೆಚ್ಚಿನ ಉಷ್ಣವಾದರೂ ಪರವಾಗಿಲ್ಲ. ಅತಿ ಹೆಚ್ಚಿನ ಉಷ್ಣಾಗ್ರತೆಯಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಮತ್ತು ವೀರ್ಯಕಣ ಕೆಟ್ಟು ಹೋಗುತ್ತದೆ. ಅದೇ ವಿಧವಾಗಿ ಶರೀರ ಉಷ್ಣೋಗ್ರತೆಗಿಂತ ಸ್ವಲ್ಪ ಉಷ್ಣೋಗ್ರತೆ ಕಡಿಮೆ ಇರುವ ವೀರ್ಯಕಣ ಗ್ಲೂಕೋಸ್ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಆದರೆ ಪೂರ್ತಿ ಶೀತಲ ಏರ್ಪಟ್ಟರೆ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ. ಹೆಚ್ಚಿನ ಶೀತದಲ್ಲಿ ವೀರ್ಯಕಣ ಕೆಟ್ಟು ಹೋಗುವುದಿಲ್ಲ. ಈಗಿನ ಉಷ್ಣೋಗ್ರತೆ ಅಳತೆ ಪ್ರಮಾಣದಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಶೀತದಲ್ಲಿ ಇಟ್ಟಿರುವ ವೀರ್ಯವು ಕೆಟ್ಟು ಹೋಗುವುದಿಲ್ಲ. ಆ ಶೀತದಲ್ಲಿ ವೀರ್ಯದಲ್ಲಿನ ರಾಸಾಯನಿಕ ಕ್ರಿಯೆ ನಡೆಯದೆ ನಿಂತು ಹೋಗುತ್ತದೆ. ಆದರೆ ವೀರ್ಯಕಣಗಳು ಕೆಟ್ಟು ಹೋಗುವುದಿಲ್ಲ. ರಾಸಾಯನಿಕ ಕ್ರಿಯೆ ನಡೆಯದಿರುವುದರಿಂದ ವೀರ್ಯದಲ್ಲಿನ ಗ್ಲೂಕೋಸ್ ಖರ್ಚಾಗದೆ ಹಾಗೇ ಇರುತ್ತದೆ. ಆದ್ದರಿಂದ ಈ ಕಾಲದಲ್ಲಿ ವೀರ್ಯವನ್ನು ಹೊರಗಡೆ 0 ಡಿಗ್ರಿ ಸೆಲ್ಸಿಯಸ್ ಶೀತದ ಪ್ರದೇಶದಲ್ಲಿ ಶೇಖರಿಸಿ
ಇಡುತ್ತಿದ್ದಾರೆ. ಶೇಖರಿಸಿ ಇಟ್ಟಿರುವ ವೀರ್ಯ ಕಣಕ್ಕೆ ಮತ್ತೆ ಶಾಖ ತಗುಲಿದ ತಕ್ಷಣ ರಾಸಾಯನಿಕ ಕ್ರಿಯೆ ನಡೆದು ಚಲಿಸುವುದಕ್ಕೆ ಪ್ರಾರಂಭವಾಗುತ್ತದೆ. ಆದ ಕಾರಣ ವೀರ್ಯವನ್ನು ಅವಶ್ಯ ಬಂದಾಗ ಸಂತಾನ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಈ ಕಾರ್ಯವು ಪ್ರಾಣಿಗಳಲ್ಲಿ ಹೆಚ್ಚಾಗಿ ಮಾಡುತ್ತಿದ್ದಾರೆ. ಈ ಕಾಲದ ಶಾಸ್ತ್ರಜ್ಞರಿಗೆ ಜ್ಞಾನನೇತ್ರವಾಗಲಿ ಸೂಕ್ಷ್ಮ ದೃಷ್ಟಿಯಾಗಲಿ ಇರುವುದಿಲ್ಲ. ಆದ್ದರಿಂದ ಅವರ ಭಾವನೆಗಳೆಲ್ಲವೂ ಸ್ಥೂಲ ಪರಿಶೋಧನೆಗಳ ಮೇಲೆ ಆಧಾರಪಟ್ಟಿರುತ್ತವೆ. ವೀರ್ಯ ಕಣ ಚಲಿಸುತ್ತಿದೆ ಎಂದರೆ ಅದಕ್ಕೆ ಪ್ರಾಣ ಇದ್ದಂತೆ ಎಂದು ಅವರ ಲೆಕ್ಕಾಚಾರ ಇರುತ್ತದೆ. ಅವರಿಗೆ ಜೀವಾತ್ಮದ ವಿಷಯ ತಿಳಿದಿಲ್ಲ. ಜೀವಾತ್ಮ ಒಂದು ಕಡೆ ವಾಸಿಸುವುದಕ್ಕೆ ಅವನೊಂದಿಗೆ ಎಷ್ಟು ಭಾಗಗಳು, ಶಕ್ತಿಯುತ ಭಾಗಗಳು ಇರುತ್ತವೆ ಎಂಬ ವಿಷಯ ಅವರಿಗೆ ತಿಳಿದಿಲ್ಲ. ಜೀವಾತ್ಮ ಒಂದು ವೀರ್ಯ ಕಣದಲ್ಲಿಯೇ ಅಲ್ಲದೆ ಯಾವ ಶರೀರದಲ್ಲಿ ವಾಸಿಸಿದರೂ ಅಲ್ಲಿ ಪಂಚಭೂತಗಳು ಇರಬೇಕು. ಆಕಾಶ, ಗಾಳಿ, ಅಗ್ನಿ, ನೀರು, ಭೂಮಿಯಿಂದ ತಯಾರಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂ ಎನ್ನುವ ಮೊದಲಾದ 24 ಭಾಗಗಳು ಇರುವ ಕಡೆಯೇ ಜೀವಾತ್ಮ ನಿವಾಸ ಮಾಡುತ್ತಾನೆ. ಆದರೆ 24 ಭಾಗಗಳಿಲ್ಲದ ಕಡೆ ಜೀವಿಯು ಇರುವುದಿಲ್ಲವೆಂದು ತಿಳಿಯಬೇಕು. ಜೀವಾತ್ಮ ಮರಣದಲ್ಲಿ ಹಳೆ ಶರೀರವನ್ನು ಬಿಟ್ಟು ಜನ್ಮದಲ್ಲಿ ಹೊಸ ಶರೀರವನ್ನು ಧರಿಸುತ್ತಿದ್ದಾನೆಂದು ಪರಮಾತ್ಮ ಗೀತೆಯಲ್ಲಿ ತಿಳಿಸಿದ್ದಾನೆ. ಮತ್ತು ಹೊಸ ಶರೀರದಲ್ಲಿ ಬಾಲ್ಯ, ಯೌವನ, ಕೌಮಾರ, ವೃದ್ಧಾಪ್ಯ ಎನ್ನುವ ದಶೆಗಳು ಇರುತ್ತವೆ ಎಂದು ತಿಳಿಸಿದ್ದಾನೆ. ಆದರೆ ವೀರ್ಯ ಕಣವಾಗಿ ಗರ್ಭದಲ್ಲಿ ವೃದ್ಧಿ ಹೊಂದುವಂತೆ ತಿಳಿಸಲಿಲ್ಲ. ಜೀವಾತ್ಮ ಧರಿಸುವ ಶರೀರ ಸ್ಥೂಲವು ಸೂಕ್ಷ್ಮವೆಂದು 2 ಭಾಗಗಳಾಗಿರುತ್ತದೆ. ಈ 2 ಭಾಗಗಳಲ್ಲಿ ಸ್ಥೂಲ ಭಾಗ ಇಲ್ಲದಿದ್ದರೂ ಸೂಕ್ಷ್ಮ ಭಾಗವಿದ್ದರೂ ಅದರಲ್ಲಿ ಜೀವಾತ್ಮ ನಿವಾಸ ಮಾಡುತ್ತಾನೆ. ಆದರೆ ಸೂಕ್ಷ್ಮ ಇಲ್ಲದಿದ್ದರೆ ಜೀವಾತ್ಮ ವಾಸ ಮಾಡಲಾರನು. ಜೀವಾತ್ಮ ವಾಸ ಮಾಡುವ ವಿಧಾನ ಸಾಂಖ್ಯಯೋಗ ತಿಳಿದ ಯೋಗಿಗಳಿಗೆ ಮಾತ್ರವೇ ತಿಳಿಯುತ್ತದೆ. ಹಿಂದಿನ ಡಾಕ್ಟರ್ಗಳಿಗೂ ಶಾಸ್ತ್ರಜ್ಞರಿಗೂ ತಿಳಿದಿಲ್ಲ. ಜೀವಾತ್ಮವನ್ನು ಜ್ಞಾನನೇತ್ರ ಇರುವ ಯೋಗಿಗಳು ಮಾತ್ರ ನೋಡುತ್ತಾರೆ. ಡಾಕ್ಟರುಗಳು, ಶಾಸ್ತ್ರಜ್ಞರು ತಮ್ಮ ಸ್ಥೂಲ ನೇತ್ರಗಳಿಂದ ನೋಡಲಾರರು. ವೀರ್ಯ ಕಣಕ್ಕೆ ಬಾಲ, ತಲೆ ಇರುವುದಾಗಿ ತಿಳಿಸಿದ್ದೇವೆ. ಬಾಲವು ಚಲನೆ ಹೊಂದಿ ತಲೆಯಾಗಿರುವುದನ್ನು ಮುಂದಕ್ಕೆ ತಳ್ಳಿಕೊಂಡು ಹೋಗುತ್ತದೆ. ಬಾಲವು ವೀರ್ಯ ಕಣ ತಲೆಭಾಗವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ವಾಹನವಾಗಿಯೇ ಇದೆ. ವೀರ್ಯ ಕಣದಲ್ಲಿನ ತಲೆಯೇ ಸಂತಾನಕ್ಕೆ ಕಾರಣವೆಂದು ತಿಳಿಯುತ್ತಿದೆ. ಇದಕ್ಕೂ ಮೊದಲು ವೀರ್ಯ ಕಣ ಬಾಲದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಅದರ ತಲೆಯನ್ನು ಕುರಿತು ತಿಳಿದುಕೊಳ್ಳೋಣ. ವೀರ್ಯ ಕಣದ ತಲೆ ಒಳಗಿನ ಭಾಗದಲ್ಲಿ ಒಂದು ದುಂಡನೆಯ ಭಾಗವಿದೆ. ಅದು ಚೆಂಡಿನಂತೆ ಇರುತ್ತದೆ. ಆ ದುಂಡಾಗಿರುವ ಕಣವು ಒಂದು ವಿಧವಾಗಿ ಪ್ರಕಾಶ ಹೊಂದಿರುತ್ತದೆ. ಪರಿಶೋಧಿಸಿ ದುಂಡನೆಯ ಭಾಗದಲ್ಲಿನ ಪ್ರಕಾಶವನ್ನು ನೋಡಬಹುದು. ಈ ದುಂಡನೆಯ ಭಾಗವು ಸ್ತ್ರೀ ಗರ್ಭದಲ್ಲಿ ರಜೋಕಣದೊಂದಿಗೆ ಬೆರೆತು ಶರೀರವಾಗಿ ಬದಲಾಗುವುದಕ್ಕೆ ಅನುಕೂಲವಾಗಿ ನಿರ್ಮಾಣವಾಗುತ್ತದೆ. ಇದೇ ಪುರುಷ ವೀರ್ಯದಲ್ಲಿನ ಬೀಜವೆಂದು ಹೇಳಬಹುದು. ಸ್ತ್ರೀ ಗರ್ಭಕೋಶದಲ್ಲಿ ಓವರಿ ಎನ್ನುವ ಭಾಗದಿಂದ ರಜೋಕಣವು ತಯಾರಾಗುತ್ತದೆ. ರಜೋಕಣವು ಓವರಿಯಲ್ಲಿ ತಿಂಗಳಿಗೊಂದು ತಯಾರಾಗುತ್ತಿರುತ್ತದೆ. ರಜೋಕಣವನ್ನೇ ಇಂಗ್ಲಿಷ್ನಲ್ಲಿ ಓವಮ್ ಎಂದು ಸಹ ಎನ್ನುತ್ತಾರೆ. ಈ ರಜೋಕಣವು ಪ್ರೋಟೋಪ್ಲಾಸಾ ಎನ್ನುವ ಪದಾರ್ಥದಿಂದ ತಯಾರಾಗಿರುತ್ತದೆ. ಬಾದಾಮಿ ಬೀಜದ ಆಕೃತಿ ಇರುವ ಓವರಿಗಳು ಸ್ತ್ರೀ ಗರ್ಭಕೋಶದಲ್ಲಿ ಗರ್ಭಾಶಯಕ್ಕೆ 2 ಕಡೆ 2 ಇರುತ್ತವೆ. ಓವರಿಯಲ್ಲಿ ತಯಾರಾದ ರಜೋಕಣವು ಗರ್ಭಾಶಯಕ್ಕೆ ಹತ್ತಿರವಾಗಿರುವ ನಾಳದೊಳಗೆ ಹೋಗಿ ನಿಂತಿರುತ್ತದೆ. ಪುರುಷ ವೀರ್ಯದಲ್ಲಿನ ವೀರ್ಯಕಣ ಸಂಯೋಗ ನಡೆದ ನಂತರ ಯೋನಿಯಲ್ಲಿ ಮುಂದಕ್ಕೆ ಚಲಿಸುತ್ತಾ ಹೋಗಿ ವಿಕಾಸಗೊಂಡ ಪುಷ್ಪದ ಆಕೃತಿ ಹೊಂದಿದ ಭಾಗದಲ್ಲಿ ಪ್ರವೇಶಿಸಿ ಅದರಲ್ಲಿರುವ ನಾಳದ ಮುಖಾಂತರ ಗರ್ಭಕೋಶಕ್ಕೆ ಹೋಗಿ ಗರ್ಭಾಶಯ ಮೊದಲ ಭಾಗದಲ್ಲಿರುವ ನಾಳದಲ್ಲಿ ರಜೋಕಣದೊಂದಿಗೆ ಸೇರುತ್ತದೆ. ರಜೋಕಣ ವೀರ್ಯಕಣ ಸೇರುವುದನ್ನೇ ಗರ್ಭಧಾರಣೆ ಎಂದು ಹೇಳುತ್ತಾರೆ. ರಜೋಕಣದೊಂದಿಗೆ ಸೇರಿದ ವೀರ್ಯಕಣ ಮತ್ತೆ ಗರ್ಭಾಶಯದೊಳಗೆ ಬಂದು ಅದರಲ್ಲಿರುವ ಜಿಗುರು ಪದಾರ್ಥದಿಂದ ತಯಾರಾದ ಪೊರೆಗಳಲ್ಲಿ ಹೋಗಿ ಸ್ಥಾನ ಏರ್ಪಡಿಸಿಕೊಂಡು ಶಿಶುವಾಗಿ ವೃದ್ಧಿಯಾಗುತ್ತದೆ. ಸ್ತ್ರೀ ರಜೋಕಣದ ಜೊತೆ ವೀರ್ಯಕಣ ಬೆರೆತಾಗ ವೀರ್ಯಕಣ ತಲೆ ಭಾಗದಲ್ಲಿನ ದುಂಡನೆ ಕಣ ಅನೇಕ ಕಣಗಳಾಗಿ ವಿಭಜನೆ ಹೊಂದಿ ಮಿಟ್ರೋಸಿಸ್ ಆ ಕಣಗಳೆಲ್ಲವೂ ಬೆರೆತು ಒಂದು ಶರೀರವಾಗಿ ತಯಾರಾಗುವುದಕ್ಕೆ ಪ್ರಾರಂಭವಾಗುತ್ತದೆ. ವೀರ್ಯ ಕಣವು ಅನೇಕವಾಗಿ ವಿಭಜನೆಯಾಗುವುದು ಸಹ ರಾಸಾಯನಿಕ ಪ್ರಕ್ರಿಯೆಯೇ ಎಂದು ತಿಳಿದುಕೊಳ್ಳಿ. ವೀರ್ಯ ಕಣವು ಸ್ತ್ರೀ ಶರೀರ ಜನಿತ ಪ್ರೋಟೋಪ್ಲಾಸಾ ರಜೋಕಣದೊಂದಿಗೆ ಸೇರಿದಾಗಲೇ ಈ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ.
ವೀರ್ಯಕಣ ತಲೆಯಲ್ಲಿನ ದುಂಡನೆ ಭಾಗವು ಮತ್ತು ಸ್ತ್ರೀ ರಜೋಕಣ ರಾಸಾಯನಿಕ ಕ್ರಿಯೆಗೆ ಅನುಕೂಲ ಪದಾರ್ಥಗಳಿಂದ ತಯಾರಾಗಿವೆ ಎಂದು ತಿಳಿದುಕೊಳ್ಳಿ. ಈ ಎರಡೂ ಪದಾರ್ಥಗಳು ಜೀವರಹಿತಗಳೇ ಎಂದು ಜ್ಞಾಪಕ ಇಟ್ಟುಕೊಳ್ಳಿರಿ. ಈ ಎರಡೂ ಪದಾರ್ಥಗಳೊಂದರ ಕೂಡುವಿಕೆಯಿಂದ ಏರ್ಪಟ್ಟ ರಾಸಾಯನಿಕ ಕ್ರಿಯೆಯಲ್ಲಿ ವೀರ್ಯಕಣ ಅನೇಕ ಕಣಗಳಾಗಿ ಸೀಳಿ ಹೋಗುತ್ತಾ ಆ ಕಣಗಳೆಲ್ಲವೂ ಒಂದು ಗುಂಪಾಗಿ ಸೇರುತ್ತಾ ಶಿಶು ಶರೀರ ತಯಾರಾಗುತ್ತದೆ. ಗರ್ಭೋತ್ಪತ್ತಿ ಆದ 3ನೇ ತಿಂಗಳಿಂದ ಗರ್ಭಾಶಯದಲ್ಲಿ ವೀರ್ಯಕಣ ಅಭಿವೃದ್ಧಿ ನಡೆಯುವ ಪೊರೆಯನ್ನು ಅಂಟಿ ರಕ್ತ ಪುಷ್ಕಳವಾದ ಒಂದು ಚೀಲದಂತಹ ಪೊರೆ ನಿರ್ಮಿತವಾಗುತ್ತದೆ. ಇದರಲ್ಲಿರುವ ರಕ್ತನಾಳಗಳಿಗೂ ತಾಯಿಯಲ್ಲಿರುವ ರಕ್ತನಾಳ ಶಾಖೆಗಳು ಬೆರೆತಿರುತ್ತವೆ. ಈ ರಕ್ತನಾಳಗಳಿಂದ ಹೊರಟಿರುವ ನಾಡಿಗಳು ಹೊಕ್ಕಳವರೆಗೂ ಏರ್ಪಟ್ಟು ಶಿಶು ನಾಭಿಯನ್ನು ಅಂಟಿರುತ್ತವೆ. ಶಿಶು ಶರೀರದಲ್ಲಿ ನಡೆಯುವ ಕಾರ್ಯಕಲಾಪಗಳಿಗೆ ಬೇಕಾದ ಆಕ್ಸಿಜನ್, ಆಹಾರ ಪದಾರ್ಥಗಳು, ವಿಟಮಿನ್ಗಳು ಹೊಕ್ಕಳ ಮೂಲಕವೇ ಸರಬರಾಜು ಆಗುತ್ತವೆ. ಗರ್ಭಧಾರಣೆಯಾದ ನಂತರ 280 ದಿನಗಳಿಗೆ ಶಿಶು ಶರೀರವು ಪೂರ್ತಿಯಾಗಿ ತಯಾರಾಗುತ್ತದೆ. ಗರ್ಭಧಾರಣೆ ನಡೆದ ನಂತರ ಓವರಿಯಲ್ಲಿ ಒಂದು ಭಾಗದಲ್ಲಿ ಗರ್ಭರಕ್ಷಕ ರಸವು ತಯಾರಾಗಿ ರಕ್ತದಲ್ಲಿ ಸೇರಿ ಹೋಗುತ್ತದೆ. ಆ ರಸದಲ್ಲಿ ಪ್ರೊಜೆಸ್ಟಿರಾನ್ ಎನ್ನುವ ಹಾರ್ಮೋನ್ ಇದೆ. ಈ ಹಾರ್ಮೋನ್ ಗರ್ಭಕೋಶದ ಮೇಲೆ ಕೆಲಸ ಮಾಡುವ ನಾಡಿಗಳಿಗೆ ಬಲವನ್ನುಂಟು ಮಾಡಿ ಗರ್ಭಸ್ರಾವವು ಆಗದಂತೆ ಕಾಪಾಡುತ್ತದೆ. ಪ್ರೊಜೆಸ್ಟಿರಾನ್ ಚೆನ್ನಾಗಿ ತಯಾರಾಗುವುದಕ್ಕೆ ತಾಯಿ ತನ್ನ ಶರೀರ ಆರೋಗ್ಯವನ್ನು ಜಾಗ್ರತೆಯಾಗಿ ನೋಡಿಕೊಳ್ಳಬೇಕು. ಪ್ರೊಜೆಸ್ಟಿರಾನ್ ಸಕ್ರಮವಾಗಿ ತಯಾರಾಗದ ತಾಯಿ ಶರೀರ ಗರ್ಭದ ಬೆಳವಣಿಗೆಯಲ್ಲಿ ಅನಾರೋಗ್ಯವಾದುದಾಗಿರುತ್ತದೆ. ಪ್ರೊಜೆಸ್ಟಿರಾನ್ ತಯಾರಾಗದ ಶರೀರದಲ್ಲಿ ಗರ್ಭಸ್ರಾವ ನಡೆಯುತ್ತಿರುತ್ತದೆ ಎಂದು ತಿಳಿದುಕೊಳ್ಳಬೇಕು. ಅಂಥವರು ಗರ್ಭಸ್ರಾವ ನಡೆಯದಂತೆ ಪ್ರೊಜೆಸ್ಟಿರಾನ್ ಹಾರ್ಮೋನನ್ನು ಇಂಜೆಕ್ಷನ್ ರೂಪದಲ್ಲಿ ತೆಗೆದುಕೊಳ್ಳಬೇಕು. ತಾಯಿ ಶರೀರದಲ್ಲಿ ಬ್ರಹ್ಮನಾಡಿಯಿಂದ ಹೊರಟ ಕೆಲವು ನರಗಳು ಗರ್ಭಕೋಶವನ್ನು ಆಶ್ರಯಿಸುತ್ತಿರುತ್ತವೆ. ಆ ನಾಡಿಗಳು ವೀರ್ಯಕಣ ಶರೀರವಾಗಿ ಬದಲಾವಣೆ ಹೊಂದುವುದರಲ್ಲಿ ಯಾವ ಆಕೃತಿಯಾಗಿ ತಯಾರಾಗಬೇಕಾಗಿರುವುದು ನಿರ್ಣಯಿಸುತ್ತವೆ. ಆ ನಾಡಿಗಳೇ ಶರೀರವನ್ನು ಯಾವ ವಿಧವಾಗಿ ಬೆಳೆಸಬೇಕೋ ಆ ವಿಧವಾಗಿ ಬೆಳೆಸಿ ಪ್ರಸವಿಸುವಂತೆ ಮಾಡುತ್ತವೆ. ಬ್ರಹ್ಮನಾಡಿಯಿಂದ ಹೊರಟ ನಾಡಿಗಳೇ ಶಿಶು ಶರೀರವನ್ನು ಗರ್ಭಾಶಯದಲ್ಲಿ ಕದಲುವಂತೆ ಮಾಡುತ್ತಿರುತ್ತವೆ. ಆ ನಾಡಿಗಳಲ್ಲಿ ಚೈತನ್ಯ ಕಡಿಮೆ ಪ್ರಸಾರವಾಗಿ ಗರ್ಭಾಶಯ ಕಡಿಮೆ ಕದಲುತ್ತಿದ್ದರೂ ಶಿಶು ಶರೀರವು ಕ್ರಮಬದ್ಧವಾಗಿ ಬೆಳೆಯುವುದಿಲ್ಲ. ತಾಯಿ ಅನಾರೋಗ್ಯ ಕಾರಣದಿಂದ ಗರ್ಭದಲ್ಲಿ ಶಿಶು ಕದಲಿಕೆಗಳು ಕಡಿಮೆ ಇದ್ದರೂ ಆ ಶಿಶು ಕ್ರಮಬದ್ಧವಾಗಿ ಬೆಳೆಯದೆ ಸೊಂಟದಿಂದ ಮೇಲಕ್ಕೆ ಹೆಚ್ಚಾಗಿ ಬೆಳೆದು ಕಾಲುಗಳು ಕಡಿಮೆ ಬೆಳೆದಿರುತ್ತವೆ. ಕೆಲವರಿಗೆ ಸೊಂಟದಿಂದ ಕಾಲುಗಳು ಹೆಚ್ಚಾಗಿ ಬೆಳೆದು ಸೊಂಟದ ಮೇಲಿನ ಶರೀರ ಕಡಿಮೆ ಪರಿಮಾಣ ಬೆಳೆದಿರುತ್ತದೆ. ಕೆಲವರಿಗೆ ತಲೆ ದಪ್ಪವಾಗಿರುತ್ತದೆ, ಸೊಂಟವು ದೊಡ್ಡದಾಗಿಯೂ ಸಣ್ಣದಾಗಿಯೂ, ಕೈಗಳು ಗಿಡ್ಡದಾಗಿ ಉದ್ದವಾಗಿ, ಹೀಗೆ ಅನೇಕ ವಿಧಗಳ ಬದಲಾವಣೆಗಳು ಕಾಣಿಸಿದರೂ ಶಿಶು ಶರೀರವು ಸಕ್ರಮವಾಗಿ ಬೆಳೆಯಲಿಲ್ಲವೆಂದು ತಿಳಿಯಿರಿ. ಅವಯವಗಳು ಕ್ರಮವಾಗಿ ಬೆಳೆಯುವುದಕ್ಕೆ ಬ್ರಹ್ಮನಾಡಿ ಚೈತನ್ಯ ಅಗತ್ಯ. ಬ್ರಹ್ಮನಾಡಿ ಚೈತನ್ಯ ಇಲ್ಲದಿದ್ದರೆ ಶಿಶು ಶರೀರ ಬೆಳೆಯುವುದಿಲ್ಲ, ಕದಲುವುದಿಲ್ಲ ಮತ್ತು ಆಕೃತಿ ಏರ್ಪಡುವುದಿಲ್ಲ. ಈಗಿನ ಶರೀರಶಾಸ್ತ್ರಜ್ಞರು ಪುರುಷ ವೀರ್ಯ ಕಣವನ್ನು, ಸ್ತ್ರೀ ರಜೋಕಣವನ್ನು ಪರಿಶೋಧನಾ ಶಾಲೆಗಳಲ್ಲಿ ಶೇಖರಿಸಿ ಅವುಗಳಿಗೆ ಬೇಕಾದ ವಾತಾವರಣವನ್ನು, ಅಭಿವೃದ್ಧಿಗೆ ಬೇಕಾದ ಪೋಷಕ ಪದಾರ್ಥಗಳನ್ನು, ರಕ್ತವನ್ನು ಸರಬರಾಜು ಮಾಡಿದಾಗ ವೀರ್ಯಕಣ ರಜೋಕಣದೊಂದಿಗೆ ಸೇರಿ ರಾಸಾಯನಿಕ ಕ್ರಿಯೆಯಿಂದ ವಿಭಜನೆ ನಡೆದು ಮಾಂಸ ಕಣಗಳು ಮುದ್ದೆಯಾಗಿ ಸ್ವಲ್ಪ ಬೆಳೆದು ನಿಂತು ಹೋಗುತ್ತವೆ. ಶರೀರವು ಪೂರ್ತಿ ಬೆಳೆಯುವುದಿಲ್ಲ. ತಯಾರಾದ ಶರೀರ ಒಂದು ಮಾಂಸದ ಮುದ್ದೆಯಾಗಿ ಉಳಿದು ಹೋಗಿದೆ, ಯಾವ ಆಕೃತಿ ಏರ್ಪಡಲಿಲ್ಲ. ಆ ಪರಿಶೋಧನೆಯಿಂದ ತಾಯಿ ಶರೀರದಲ್ಲಿಯೇ ಶಿಶು ಆಕೃತಿಯಾಗಿ ಬೆಳೆಯುತ್ತದೆ ಎಂದು, ಹಾಗಲ್ಲದೆ ಹೋದಲ್ಲಿ ಶರೀರಕ್ಕೆ ಆಕೃತಿ ಬರುವುದಿಲ್ಲವೆಂದು ತಿಳಿಯುತ್ತದೆ. ಬ್ರಹ್ಮನಾಡಿ ಸ್ಪರ್ಶವಿಲ್ಲದೆ ಶರೀರವು ತಯಾರಾಗುವುದಿಲ್ಲವೆಂದು ತಿಳಿಯದ ಶಾಸ್ತ್ರಜ್ಞರು ಪರಿಶೋಧನೆ ನಡೆಸಿ ಅದರಲ್ಲಿ ವಿಫಲವಾಗಿ ನಮಗಿಂತ ಮಿಗಿಲಾದ ದೇವರು ಒಬ್ಬನಿದ್ದಾನೆಂದು ಕೊನೆಗೆ ಅಂಗೀಕರಿಸಿದ್ದಾರೆ. ಒಂದು ವೇಳೆ ಅವರ ಪರಿಶೋಧನೆಯಲ್ಲಿ ಶಿಶುವು ಒಂದು ಆಕೃತಿಯಾಗಿ ತಯಾರಾಗಿ ಅದರಲ್ಲಿ ಜೀವವೇ ಪ್ರವೇಶಿಸಿದ್ದರೆ ನಮಗಿಂತ ಬೇರೆ ದೇವರು ಇಲ್ಲವೆಂದು ಅನ್ನುತ್ತಿದ್ದಾರೇನೋ? ಇಷ್ಟು ಕೇಳಿದ ನಂತರವೂ ಸಹ ಕೆಲವರಿಗೊಂದು ಸಂಶಯ ಹುಟ್ಟಿ ಹಿರಣ್ಯಕಶಿಪುವಿನ ಕುಮಾರನಾದ ಪ್ರಹ್ಲಾದನು ತಾಯಿ ಗರ್ಭದಲ್ಲಿಯೇ ನಾರಾಯಣ ಮಂತ್ರವನ್ನು ನಾರದನ ಮೂಲಕ ಹೇಳಿದ್ದಾನೆ. ತಾಯಿ ಗರ್ಭದಲ್ಲಿ
ಪ್ರಾಣವಿಲ್ಲದ ಪಕ್ಷದಲ್ಲಿ ನಾರಾಯಣ ಮಂತ್ರವನ್ನು ಹೇಗೆ ಕೇಳಿದನು ಎಂದು ಕೇಳಬಹುದು. ಅದಕ್ಕೆ ನಮ್ಮ ಸಮಾಧಾನ ಏನೆಂದರೆ, ಒಂದು ವೇಳೆ ಅವರ ಮಾತಿನ ಪ್ರಕಾರ ಪ್ರಹ್ಲಾದನಿಗೆ ಗರ್ಭದಲ್ಲಿಯೇ ಪ್ರಾಣವಿದೆ ಎಂದುಕೊಂಡರೆ ಹೊರಗಿನ ಮಾತುಗಳು ಗರ್ಭದೊಳಗೆ ಹೇಗೆ ಕೇಳಿಸುತ್ತವೆ? ಹಾಗೆ ಕೇಳಿಸುತ್ತವೆಂದುಕೊಂಡರೂ ಈಗಲೂ ಸಹ ಗರ್ಭದಲ್ಲಿರುವ ಶಿಶುಗಳಿಗೆ ಹೊರಗಿನವರು ಬೋಧಿಸಿದ ಬೋಧನೆ ತಿಳಿಯಬೇಕಲ್ಲವೇ? ಹಾಗೆ ಒಳಗೆ ಕೇಳಿದ್ದೇವೆ ಎನ್ನುವವರಾಗಲಿ ಕೇಳಿದವರಾಗಲಿ ಯಾರೂ ಇಲ್ಲ. ಪರಿಶೀಲಿಸಿ ನೋಡಿದರೂ ಅನುಭವ ಬಾರದ ಕವಿಗಳು ಹೇಳಿರುವ ಮಾತುಗಳೆಂದು ಪ್ರಹ್ಲಾದನ ವಿಷಯ ತಿಳಿಯುತ್ತದೆ. ಬ್ರಹ್ಮವಿದ್ಯೆ ಮಾತ್ರ ಯೋಗಿಗಳೊಬ್ಬರಿಗೆ ಮಾತ್ರ ತಿಳಿಯುತ್ತದೆ. ಭಾಷಾ ಪಂಡಿತರು ಕವಿಗಳು ಬ್ರಹ್ಮವಿದ್ಯೆಯನ್ನು ಕುರಿತು ಏನು ಹೇಳಲಾರರು. ಆದ್ದರಿಂದ ಜ್ಞಾನದೃಷ್ಟಿ ಇಲ್ಲದ ಕವಿಗಳು ಬರೆದ ಮಾತುಗಳು ಪೂರ್ತಿ ಅಸತ್ಯ.